ನಮಸ್ಕಾರ ಆತ್ಮೀಯರೇ, ಜ್ಞಾನದಿವಿಗೆ ಚಾನೆಲ್ಗೆ ಸ್ವಾಗತ. ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಒಂದು ಕ್ಷಣದ ಮೌನ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ನಾವು ಎಲ್ಲರೂ ಮಾತನಾಡುತ್ತೇವೆ, ಆದರೆ ನಾವು ಎಂದಾದರೂ ನಮ್ಮೊಳಗಿನ ಮಾತುಗಳನ್ನು ಗಮನಿಸಿದ್ದೀವಾ? ಹೊರಗೆ ನಾವು ಶಾಂತವಾಗಿರಬಹುದು, ಆದರೆ ಒಳಗೆ ಕೋಪದಿಂದ, ಕೆಲವೊಮ್ಮೆ ಭಯ, ಮತ್ತೊಮ್ಮೆ ಅಶಾಂತಿಯಿಂದ ಮಾತನಾಡುತ್ತಿರುತ್ತೇವೆ. ಇದೇ ನಮ್ಮ ಜೀವನದ ದೊಡ್ಡ ಸಮಸ್ಯೆ. ಇಂದು ನಾವು ಮೌನದ ಶಕ್ತಿ, ಮೌನದ ಮಹತ್ವ, ಅದು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ, ವಿಶೇಷವಾಗಿ ಆಧ್ಯಾತ್ಮದಲ್ಲಿ ಮೌನಕ್ಕೆ ಏಕೆ ಪ್ರಾಮುಖ್ಯತೆ ನೀಡಲಾಗಿದೆ ಎಂಬ ಮಾಹಿತಿಯನ್ನು ತಿಳಿಯೋಣ. ಮೌನ ಎಂದರೆ ಮಾತನಾಡದೇ ಇರುವುದು ಮಾತ್ರವಲ್ಲ, ಮನಸ್ಸಿನ ಗದ್ದಲ ನಿಲ್ಲಿಸುವುದು. ಅದೇ ನಿಜವಾದ ಮೌನ. ನೀವು ಹೊರಗೆ ಶಾಂತವಾಗಿರಬಹುದು, ಆದರೆ ಒಳಗೆ ಯೋಚನೆಗಳ ಅಲೆಗಳು ಏಳುತ್ತಿರುತ್ತವೆ. ಅದನ್ನು ನಿಲ್ಲಿಸುವುದೇ ಮೌನದ ಸಾಧನೆ. ಮೌನ ಎಂದರೆ ಅನಗತ್ಯ ಮಾತು ಬಿಡುವುದು, ಅನಗತ್ಯ ಯೋಚನೆ ಬಿಡುವುದು, ಮನಸ್ಸಿಗೆ ವಿಶ್ರಾಂತಿ ಕೊಡುವುದು. ಮೌನದಲ್ಲಿ ನೀವು ನಿಮ್ಮನ್ನು ಭೇಟಿಯಾಗುತ್ತೀರಿ. ಹಾಗಾಗಿಯೇ ಸ್ವಾಮಿ ವಿವೇಕಾನಂದರು ಟಾಕ್ ಟು ಯುವರ್ ಸೆಲ್ಫ್ ಒನ್ಸ್ ಇನ್ ಅ ಡೇ, ಅದರ್ವೈಸ್ ಯು ಮೇ ಮಿಸ್ ಮೀಟಿಂಗ್ ಆ್ಯನ್ ಎಕ್ಸಲೆಂಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಎಂದಿದ್ದಾರೆ. ಅಂದರೆ ನೀನು ದಿನಕ್ಕೆ ಕನಿಷ್ಠ ಒಮ್ಮೆಯಾದರೂ ನಿನ್ನೊಂದಿಗೆ ಮಾತನಾಡಿಕೊ. ಇಲ್ಲದಿದ್ದರೆ ಈ ಜಗತ್ತಿನಲ್ಲಿಯೇ ಅತ್ಯುತ್ತಮ ವ್ಯಕ್ತಿಯನ್ನು ಭೇಟಿ ಮಾಡುವ ಅವಕಾಶವನ್ನು ಕಳೆದುಕೊಳ್ಳುತ್ತೀಯ. ಆ ಎಕ್ಸಲೆಂಟ್ ಪರ್ಸನ್ ನೀವೇ. ಮಾತನಾಡುವುದು ಸುಲಭ, ಆದರೆ ಮೌನವಾಗಿರುವುದು ಶಕ್ತಿ. ಮೌನವು ದುರ್ಬಲತೆಯಲ್ಲ, ಅದು ಆತ್ಮನಿಗ್ರಹದ ಚಿಹ್ನೆ. ನೀವು ಎಷ್ಟು ಹೆಚ್ಚು ಮಾತನಾಡುತ್ತೀರೋ ಅಷ್ಟು ಹೆಚ್ಚು ಶಕ್ತಿ ವ್ಯರ್ಥವಾಗುತ್ತದೆ. ಆದರೆ ಮೌನದಲ್ಲಿದ್ದಾಗ ನಿಮ್ಮ ಶಕ್ತಿ ಸಂಗ್ರಹವಾಗುತ್ತದೆ, ನಿಮ್ಮ ಮನಸ್ಸು ತೀಕ್ಷ್ಣವಾಗುತ್ತದೆ. ಸ್ವಾಮಿ ವಿವೇಕಾನಂದರ ವ್ಯಾಖ್ಯೆಯಂತೆ ಮೌನದ ಮೂಲಕವೇ ನೀವು ನಿಮ್ಮನ್ನು ಅರಿತುಕೊಳ್ಳುತ್ತೀರಿ. ನಿಮ್ಮ ನಿಜವಾದ ಧ್ವನಿ ಕೇಳಿಸಬೇಕೆಂದರೆ ನೀವು ಮೌನವಾಗಿರುವುದನ್ನು ಕಲಿಯಬೇಕು. ಆಗ ಮಾತ್ರ ನಿಮ್ಮ ಆತ್ಮಕ್ಕೆ ಮಾತನಾಡಲು ಅವಕಾಶ ಸಿಗುತ್ತದೆ. ನಿಮ್ಮೊಳಗಿನ ಶಕ್ತಿಯನ್ನು ಕಂಡುಕೊಳ್ಳುತ್ತೀರಿ. ಮೌನದ ಶಕ್ತಿಯನ್ನು ಮಾತುಗಳಿಂದ ಅಲ್ಲ, ಒಂದು ಕಥೆಯ ಮೂಲಕ ಅನುಭವಿಸೋಣ. ಒಂದು ಹಳ್ಳಿಯಲ್ಲಿ ರಾಘವ ಎಂಬ ಯುವಕನಿದ್ದ. ಅವನಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವನು ತುಂಬ ಕೋಪಗೊಳ್ಳುತ್ತಿದ್ದ. ಯಾರಾದರೂ ಏನಾದರೂ ಹೇಳಿದರೆ ಅವನು ತಕ್ಷಣ ಕೋಪದಿಂದ ಪ್ರತಿಕ್ರಿಯೆ ನೀಡುತ್ತಿದ್ದ. ಅದರ ಪರಿಣಾಮ ಅವನ ಸ್ನೇಹಿತರು ದೂರವಾದರು, ಕುಟುಂಬದಲ್ಲಿಯೂ ಅಶಾಂತಿ ಹೆಚ್ಚಾಯಿತು. ಒಂದು ದಿನ ಅವನು ಒಬ್ಬರು ಗುರುವರ್ಯರನ್ನು ಭೇಟಿ ಮಾಡಿದ. ಅವನು ತನ್ನ ಸಮಸ್ಯೆಯನ್ನು ಗುರುಗಳಿಗೆ ಹೇಳಿದ. ಆಗ ಗುರುಗಳು ಮುಗುಳ್ನಗುತ್ತಾ ಅವನಿಗೆ 3 ದಿನ ಮೌನವಾಗಿರುವಂತೆ ಸೂಚನೆ ನೀಡಿದರು. ರಾಘವ ಅಚ್ಚರಿಯಿಂದ 3 ದಿನ ಮಾತನಾಡದೇ ಇರುವುದರಿಂದ ಏನು ಬದಲಾಗುತ್ತದೆ ಗುರುಗಳೇ ಎಂದು ಕೇಳಿದ. ಆಗ ಗುರುಗಳು ಉತ್ತರಿಸಿದರು, ನೀನು ಮಾತು ನಿಲ್ಲಿಸಿದರೆ ನಿನ್ನ ಮನದ ಮಾತನ್ನು ಕೇಳಬಹುದು. ಮೊದಲ ದಿನ ಅವನಿಗೆ ತುಂಬ ಕಷ್ಟವಾಯಿತು. ಮನಸ್ಸಿನಲ್ಲಿ 1000 ಮಾತುಗಳು, ಕೋಪ, ವಾದಗಳು, ಹಳೆಯ ಘಟನೆಗಳು ಸುತ್ತುತ್ತಿದ್ದವು. ಆದರೆ ಅವನು ಹೊರಗೆ ಮೌನವಾಗಿದ್ದ. 2ನೆಯ ದಿನ ಅವನು ಗಮನಿಸಿದ, ತನ್ನ ಕೋಪ ನಿಧಾನವಾಗಿ ಕಡಿಮೆಯಾಗುತ್ತಿದೆ. 3ನೆಯ ದಿನ ಅವನಿಗೆ ಒಂದು ಹೊಸ ಅನುಭವವಾಯಿತು. ಮನಸ್ಸು ಸ್ವಲ್ಪ ಶಾಂತವಾಗಿತ್ತು, ಯೋಚನೆಗಳು ಸ್ಪಷ್ಟವಾಗಿದ್ದವು. 3 ದಿನಗಳ ನಂತರ ಅವನು ಮತ್ತೆ ಗುರುಗಳನ್ನು ಭೇಟಿಯಾದ. ಅವನು ಹೇಳಿದ, ನಾನು ಹೊರಗೆ ಮೌನವಾಗಿದ್ದೆ, ಆದರೆ ಒಳಗೆ ನನ್ನನ್ನು ನಾನು ಕಂಡುಕೊಂಡೆ. ಆಗ ಗುರುಗಳು ಹೇಳಿದರು, ಇದನ್ನು 3 ದಿನಕ್ಕೆ ಮಾತ್ರ ಮಾಡಬೇಡ, ಇದು ನಿನ್ನ ಜೀವನದ ಭಾಗವಾಗಲಿ. ಆ ದಿನದಿಂದ ರಾಘವ ಪ್ರತಿಯೊಂದು ಸಂದರ್ಭದಲ್ಲೂ ಮಾತನಾಡುವ ಮುಂಚೆ ಯೋಚಿಸುತ್ತಿದ್ದ. ಕೋಪ ಬಂದಾಗ ಮೌನವಾಗುತ್ತಿದ್ದ, ವಿವಾದ ಬಂದಾಗ ಶಾಂತವಾಗುತ್ತಿದ್ದ. ನಿಧಾನವಾಗಿ ಅವನ ಜೀವನ ಬದಲಾಯಿತು. ಜನರು ಅವನನ್ನು ಗೌರವಿಸಲು ಪ್ರಾರಂಭಿಸಿದರು. ಅವನ ಮಾತಿಗೆ ಬೆಲೆ ಬಂತು. ಒಂದು ಕಾಲದಲ್ಲಿ ಕೋಪದಿಂದ ಸೋತವನು ಮೌನದಿಂದ ಗೆದ್ದ. ಮೌನ
ಅದು ಆಧ್ಯಾತ್ಮಿಕ ಜಾಗೃತಿಗೆ ದಾರಿ. ಅದರ ನಿಜವಾದ ಮಹತ್ವವನ್ನು ಈಗ ಅರಿಯೋಣ. ಆಧ್ಯಾತ್ಮದಲ್ಲಿ ಮೌನ ಒಂದು ಮಹತ್ವದ ಸಾಧನೆ, ಏಕೆಂದರೆ ಆತ್ಮದ ಧ್ವನಿ ಮೌನದಲ್ಲಿಯೇ ಕೇಳಿಸುತ್ತದೆ. ಧ್ಯಾನ, ಜಪ, ಪ್ರಾರ್ಥನೆ ಇವೆಲ್ಲವೂ ಮೌನದಿಂದಲೇ ಆರಂಭವಾಗುತ್ತವೆ. ನೀವು ಗಮನಿಸಿದ್ದೀರಾ? ದೇವಾಲಯಗಳಲ್ಲಿ ನಾವು ನಿಧಾನವಾಗಿ ಮಾತನಾಡುತ್ತೇವೆ. ಧ್ಯಾನ ಮಾಡುವಾಗ ನಾವು ಕಣ್ಣು ಮುಚ್ಚುತ್ತೇವೆ, ಏಕೆಂದರೆ ಹೊರಗಿನ ಜಗತ್ತನ್ನು ನಿಲ್ಲಿಸಿ ನಮ್ಮೊಳಗಿನ ಪ್ರಪಂಚವನ್ನು ಪ್ರವೇಶಿಸಲು. ಮೌನದಿಂದ ಮನಸ್ಸು ಶುದ್ಧವಾಗುತ್ತದೆ, ಚಕ್ರಗಳು ಸಮತೋಲನದಲ್ಲಿರುತ್ತವೆ, ಆತ್ಮಶಕ್ತಿ ಜಾಗೃತವಾಗುತ್ತದೆ. ಮೌನ ದೇವರೊಂದಿಗಿನ ಸಂಪರ್ಕ. ಮೌನವು ಜ್ಞಾನವನ್ನು ಬೆಳೆಸುವ ಮೂಲ ಎಂಬುದು ಗೌತಮ ಬುದ್ಧರ ಸಂದೇಶವಾಗಿತ್ತು. ಇದರ ಅರ್ಥ, ನಾವು ಮೌನದಲ್ಲಿದ್ದಾಗ ಮಾತ್ರ ನಮ್ಮ ಯೋಚನೆಗಳು ಸ್ಪಷ್ಟವಾಗುತ್ತವೆ, ಜ್ಞಾನ ಬೆಳೆಯುತ್ತದೆ. ರಮಣ ಮಹರ್ಷಿಗಳು ಮೌನವೇ ಅತ್ಯಂತ ಶಕ್ತಿಶಾಲಿ ಉಪದೇಶ ಎಂದಿದ್ದಾರೆ. ಮಾತುಗಳಿಂದ ಹೇಳುವುದಕ್ಕಿಂತ ಮೌನದಲ್ಲಿ ಇರುವ ಶಕ್ತಿ ಹೆಚ್ಚು. ಮೌನವೇ ಆತ್ಮದ ನಿಜವಾದ ಭಾಷೆ. ಯಾವ ಸಂದರ್ಭಗಳಲ್ಲಿ ಮೌನವಾಗಿರಬೇಕೆಂದರೆ, ಮೊದಲನೆಯದಾಗಿ ಕೋಪ ಬಂದಾಗ. ಆ ಸಮಯದಲ್ಲಿ ಮಾತು ನೋವು ಕೊಡುತ್ತದೆ. 2, ವಾದ ನಡೆಯುವಾಗ. ಎಲ್ಲವನ್ನೂ ಗೆಲ್ಲಬೇಕೆಂದಿಲ್ಲ, ಅನಾವಶ್ಯಕ ವಾದಕ್ಕಿಂತ ಶಾಂತಿ ಮುಖ್ಯ. 3, ಇನ್ನೊಬ್ಬರ ನೋವನ್ನು ನೋಡಿದಾಗ. ಕೆಲವೊಮ್ಮೆ ಮಾತಿಗಿಂತ ಮೌನ ಹೆಚ್ಚು ಹೇಳುತ್ತದೆ. 4, ನೀವು ಹೆಚ್ಚು ಖುಷಿಯಾಗಿದ್ದಾಗ. ಅತಿಯಾಗಿ ಮಾತನಾಡಿದರೆ ಶಕ್ತಿ ಕಡಿಮೆಯಾಗುತ್ತದೆ. 5, ನಿರ್ಧಾರ ತೆಗೆದುಕೊಳ್ಳುವಾಗ. ಆಗ ಮೌನವಾಗಿರುವುದು ಉತ್ತಮ. ಯೋಚನೆಗಳು ಸ್ಪಷ್ಟವಾಗುತ್ತವೆ. ಮೌನದ ಬಗ್ಗೆ ಇನ್ನೂ ಅನೇಕ ಅಮೂಲ್ಯವಾದ ವಿಚಾರಗಳಿವೆ. ಬನ್ನಿ ಅವುಗಳನ್ನು ಒಂದೊಂದಾಗಿ ಅನ್ವೇಷಿಸೋಣ. ಮೌನದ ಅಭ್ಯಾಸದಿಂದ ಮನಸ್ಸು ಶಾಂತವಾಗುತ್ತದೆ, ಕೋಪ ಕಡಿಮೆಯಾಗುತ್ತದೆ, ಯೋಚನೆಗಳು ಸ್ಪಷ್ಟವಾಗುತ್ತವೆ, ನಿರ್ಧಾರಗಳು ಉತ್ತಮವಾಗುತ್ತವೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮುಖ್ಯವಾಗಿ ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಯಲ್ಲಿರುತ್ತದೆ. ಮೌನ ನಿಮ್ಮನ್ನು ಬಲಿಷ್ಠವಾಗಿಸುತ್ತದೆ, ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ, ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುತ್ತದೆ. ನಿಮ್ಮ ಪ್ರತಿಕ್ರಿಯೆಗಳು ಬದಲಾಗುತ್ತವೆ, ಸಂಬಂಧಗಳು ಉತ್ತಮವಾಗುತ್ತವೆ, ಮನಸ್ಸು ಹಗುರವಾಗುತ್ತದೆ. ನಿಮ್ಮ ಸಕಾರಾತ್ಮಕ ಬದಲಾವಣೆ ನಿಮಗೆ ಗೋಚರಿಸುತ್ತದೆ. ನಾನು ಈಗ ಬದಲಾಗಿದ್ದೇನೆ ಎಂದು ಹೇಳುತ್ತೀರಿ. ಮೌನ ನಿಮ್ಮನ್ನು ಶ್ರೇಷ್ಠ ವ್ಯಕ್ತಿಯನ್ನಾಗಿಸುತ್ತದೆ. ಮೌನವು ನಮ್ಮ ಮನಸ್ಸಿನ ಪ್ರತಿಕ್ರಿಯೆಯನ್ನು, ನಮ್ಮ ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿ. ಯಾವಾಗ ನಾವು ಕೋಪದಲ್ಲಿ ಮಾತನಾಡುವುದನ್ನು ನಿಲ್ಲಿಸುತ್ತೇವೆಯೋ ಅಲ್ಲಿಂದಲೇ ನಮ್ಮ ಸಮಸ್ಯೆಗಳು ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ನೋವು, ಗೊಂದಲದಲ್ಲಿದ್ದಾಗ ಮೌನವಾಗಿರುವುದನ್ನು ಅರಿತಾಗ ನಮ್ಮೊಳಗೆ ಉತ್ತರವನ್ನು ಕಾಣುತ್ತೇವೆ. ಆದ್ದರಿಂದಲೇ ಮೌನವು ದುರ್ಬಲತೆಯಲ್ಲ, ಅದು ಅತ್ಯಂತ ದೊಡ್ಡ ಶಕ್ತಿ. ಜೀವನದಲ್ಲಿ ಯಾವಾಗ ಮಾತನಾಡಬೇಕು, ಯಾವಾಗ ಮೌನಿಯಾಗಬೇಕೆಂದು ತಿಳಿದ ವ್ಯಕ್ತಿಯೇ ನಿಜವಾದ ಜ್ಞಾನಿ. ಹೀಗಾಗಿ ನೀವು ನಿಮ್ಮ ಜೀವನದಲ್ಲಿ ಈ ಒಂದು ಚಿಕ್ಕ ಬದಲಾವಣೆ ಮಾಡಿ ನೋಡಿ. ಅನಾವಶ್ಯಕ ಮಾತುಗಳನ್ನು ಕಡಿಮೆ ಮಾಡಿ, ಮೌನವನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಮನಸ್ಸು, ನಿಮ್ಮ ಸಂಬಂಧಗಳು, ಹಾಗೆಯೇ ನಿಮ್ಮ ಜೀವನವು ಬದಲಾಗುವುದನ್ನು ಸ್ವತಃ ನೀವೇ ಅನುಭವಿಸುತ್ತೀರಿ. ಈ ವಿಡಿಯೋ ನಿಮ್ಮೊಳಗೆ ಸ್ವಲ್ಪವಾದರೂ ಬದಲಾವಣೆ ತಂದಿದ್ದರೆ ಒಂದು ಪದದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಾಕಿದ್ದರೆ ಇದನ್ನು ಇನ್ನೊಬ್ಬರ ಜೀವನಕ್ಕೂ ತಲುಪಿಸಿ. ವಿಡಿಯೋ ಶೇರ್ ಮಾಡಿ. ಮತ್ತಷ್ಟು ಇಂತಹ ಜೀವನ ಬದಲಾಯಿಸುವ ಸತ್ಯಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.